ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ, ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ. ಚಂದ್ರನನ್ನ ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಳೆ ಬೆಳೆ, ಆ ಧಾನ್ಯಗಳು, ರಾಜರ ಬದಲಾವಣೆಗಳು, ಯುದ್ಧಗಳು ಇವೆಲ್ಲ ಹೇಳ್ತಾರೆ. ಆವಾಗ ಅದನ್ನ ನೋಡ್ಕೋಬೇಕು ಅಂತ ಹೇಳಿರೋದು ನಾನು. ಒಕ್ಕಲಿಗರು ಅನ್ನದಾತರು ಅಂತ, ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ. ಅನ್ನವನ್ನು ಕೊಡುವಂತವೇ ಅವರು, ಭೂಮಿಯನ್ನು ಉಳುವಂತವೇ ಅವರು. ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ. ಒಕ್ಕಲಿಗ ಸಮಾಜ ಜಗತ್ತೇ ಬಾಗಬೇಕು, ದುಡಿದು ಅನ್ನ ಕೊಡುವಂತ ಅವರು. ಅವ್ರ ಅನ್ನ ಕೊಡೋರು ನಾವೆಲ್ಲ ಬದುಕ್ತಾ ಇರ್ತೀವಿ. ಅವರಾಗಲೇ ಬಿಟ್ಟು ಕೊಡ್ಬೋದು. ಯುಗಾದಿ ಮೇಲೆ ನೋಡೋಣ ಏನಾಗೋದ್ರಿ ರಾಜಕಾರಣದಲ್ಲಿ. ಬಹಳಷ್ಟು ಅಂದ್ರೆ 2.5 ವರ್ಷ ಅಂತ ಏನೋ ಅನ್ಕೊಂಡಿದ್ರು. ಇವಾಗ ಅವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಇವರು ಮೊನ್ನೆ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಬಂದ್ರು. ಒಂದೇ ಒಂದು ಹೇಳ್ತೀನಿ, ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ. ಮೋದಿಯವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇದ್ದಾವೆ. ರಾಜ್ಯದ ಮೇಲಿನ ಪರಿಣಾಮ ಬೀರುವುದಿಲ್ಲ. 5 ವರ್ಷ ಅವ್ರು ಪೂರ್ಣ ಆಗಲ್ಲಂತ ರಾಷ್ಟ್ರ. ಊರಿಗೆ ಹೋಗಪ್ಪ ಇದರಿಂದ ನಿಮ್ದು ಊರು ತಲುಪಬೇಕು ನಾನು. ಮಳೆ ಬೆಳೆಯುವ ವಿಚಾರ. ಹಾ